ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಮತ್ತೊಂದು ಶ್ರೇಷ್ಠವಾದ ದಿನವನ್ನು ದೇವರು ಈ ದಿನ ನಮಗೆ ಅನುಗ್ರಹಿಸಿದರಲ್ಲವೇ? ಆತನಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸಲು ಬದ್ಧರಾಗಿದ್ದೇವಲ್ಲವೇ? ಬನ್ನಿ, ಒಂದು ಚಿಕ್ಕ ಪ್ರಾರ್ಥನೆಯೊಂದಿಗೆ ದೇವರನ್ನು ಸ್ತುತಿಸುತ್ತಾ ದೇವರ ವಾಕ್ಯ ಕಲಿತುಕೊಳ್ಳೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ದಿನಾಲು ನಿಮ್ಮ ಮಾತೇ ನಮ್ಮನ್ನು ಬದುಕಿಸುತ್ತಿದೆ. ಶರೀರಕ್ಕೆ ಆಹಾರ ಎಷ್ಟು ಅವಶ್ಯಕವಾಗಿದೆಯೋ ನಮ್ಮ ಆತ್ಮಿಕ ಜೀವಿತಕ್ಕೆ ನಿಮ್ಮ ವಾಕ್ಯವು ಅಷ್ಟೇ ಬಲ ಅನುಗ್ರಹಿಸುತ್ತದೆಂದು ನಂಬುತ್ತೇವೆ. ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದಲ್ಲ, ದೇವರ ಬಾಯಿಂದ ಬರುವ ಪ್ರತಿಯೊಂದು ಮಾತಿನಿಂದ ಬದುಕುವನೆಂಬ ಮಾತು ಈ ದಿನ ನಮ್ಮನ್ನು ಬದುಕಿಸುತ್ತದೆ ಎಂದು ನಂಬುತ್ತೇವೆ. ಮತ್ತೊಂದು ಸಾರಿ ನಮ್ಮೊಂದಿಗೆ ಮಾತಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಹೇಗಿದ್ದೀರಿ ಪ್ರಿಯರೇ? ಏನು ಹೇಳಬೇಕು ಬ್ರದರ್ ಅನ್ನುತ್ತೀರೋ? ಮನಸ್ಸಿಗೆ ನೆಮ್ಮದಿ ಇಲ್ಲ ಅನ್ನುತ್ತೀರೋ? ಯಾಕೆ ನೆಮ್ಮದಿ ಇಲ್ಲ? ಬಹಳಷ್ಟು ಸಾರಿ ನಮಗೆ ಯಾರಾದರೂ ಏನಾದರೂ ಅನ್ನುವುದಾದರೆ ತಕ್ಷಣವೇ ಅದನ್ನು ನಾವು ಮನಸ್ಸಿಗೆ ತೆಗೆದುಕೊಳ್ತೇವೆ. ದಟ್ ವಿಲ್ ಎಫೆಕ್ಟ್ ಅ ಲಾಟ್. ಮುಖ್ಯವಾಗಿ ನಮಗೆ ವಿಮರ್ಶಿಸುವಾಗ, ಕುಗ್ಗಿಸಿ ಬಿಡುವಾಗ, ನಮ್ಮ ಮೇಲೆ ನಿಂದೆ ಹೊರಿಸುವಾಗ, ಡಿಸಪಾಯಿಂಟ್ ಮಾಡಿದಾಗ, ಡಿಸ್ಕರೇಜ್ ಮಾಡಿದಾಗ, ನಮ್ಮನ್ನು ದೂಷಿಸಿದಾಗ, ನಮ್ಮನ್ನು ನಿಂದಿಸಿದಾಗ, ಆ ಸಮಯದಲ್ಲಿ ನಮ್ಮನ್ನು ನಾವೇ ಕೀಳಾಗಿ ಭಾವಿಸಿಕೊಂಡು ಕಳವಳಗೊಂಡು ಕೆಲವರೇನೋ ರಿಯಾಕ್ಟ್ ಆಗಿ ತಾವೇ ದೋಷಿಗಳಾಗಿ ಬಿಡುತ್ತಾರೆ. ಇನ್ನು ಕೆಲವರು ಹಾಗೆಯೇ ಮನಸ್ಸಲ್ಲಿಟ್ಟುಕೊಂಡು ಕೊರಗುತ್ತಾ ಇರುತ್ತಾರೆ. ನೋಡಿ ಪ್ರಿಯರೇ, ಲೋಕದಲ್ಲಿನ ಕಾಗೆಗಳು ಕೂಗುತ್ತವೆ ಎಂಬ ಗಾದೆ ಇದೆ ನಮ್ಮ ದೇಶದಲ್ಲಿ. ಕಾಗೆಗಳ ಭಾಷೆಗೆ ಏನಾದರೂ ಅರ್ಥ ಇದೆಯಾ? ಕಾವು ಕಾವು ಅನ್ನುವಾಗ ಅದರ ಭಾಷೆ ಯಾರಿಗೂ ಅರ್ಥ ಆಗಲ್ಲ. ಆದರೆ ಅದು ಕಾವು 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 ಎಂದು ಕೂಗುತ್ತಲೇ ಇರುತ್ತೆ, ಕಿರುಚುತ್ತಲೇ ಇರುತ್ತೆ. ಅವುಗಳ ಕೂಗಾಟ ನಾವು ಲೆಕ್ಕಿಸುವ ಅಗತ್ಯ ಇರಲ್ಲ. ಅದೇ ಸಮಯದಲ್ಲಿ ಏನಾದರೂ ನಿಜ ಇರುವಾಗ ತಪ್ಪದೆ ನಾವು ಅದನ್ನು ಸರಿಪಡಿಸಿಕೊಳ್ಳಬೇಕು. ನಿಜ ಇದ್ದರೆ ಸ್ವಲ್ಪವೂ ಬಾಧೆ ಪಡೋದಿಲ್ವಲ್ಲ? ಇಲ್ಲದಿರುವಾಗಲೇ ನಮಗೆ ಹೆಚ್ಚು ಬಾಧೆ ಆಗತ್ತೆ. ಇರೋ ಸತ್ಯ ಮಾತಾಡಿದ್ರೆ ಖಚಿತವಾಗಿ ಅದು ಕೂಡ ನಿಮಗೆ ಬಾಧೆ ಉಂಟು ಮಾಡ್ತದೆ. ಆದರೆ ಅದನ್ನು ನೀವು ಸರಿಪಡಿಸಿಕೊಳ್ಳುವುದಾದರೆ ನೀವು ಪರಿಪೂರ್ಣತೆಗೆ ಬರ್ತೀರಿ. ನಿಜವೇ, ವಿಮರ್ಶಿಸುವವರೆಲ್ಲರೂ ಕಾಗೆಗಳಲ್ಲ. ವಿಮರ್ಶೆಗಳೆಲ್ಲ ಸುಳ್ಳು ಮಾತುಗಳಲ್ಲ, ಕೆಲವೊಂದು ಯಥಾರ್ಥವಾಗಿರ್ತವೆ. ಅವರಾಡುವ ಮಾತಲ್ಲಿ ಸ್ವಲ್ಪ ಆದರೂ ಸತ್ಯ ಇರುತ್ತೆ. ಹಾಗಾಗಿ ವಿಮರ್ಶೆಯನ್ನು ನಾವು ಕೇಳುವಾಗ ನಮ್ಮ ಹೃದಯವನ್ನು ಕಳವಳಪಡಿಸಿಕೊಳ್ಳದೆ ಪ್ರಾರ್ಥನೆ ಮಾಡುವುದನ್ನು ಆರಂಭಿಸಬೇಕು. ಹಾಗೆ ಪ್ರಯತ್ನಿಸಬೇಕು, ಪ್ರಾರ್ಥಿಸಬೇಕು. ನಿಜವಾಗಲೂ ಆ ತಪ್ಪು ನಮ್ಮಲ್ಲಿರೋದಾದರೆ ನಾವು ಸರಿಪಡಿಸಿಕೊಳ್ಬೇಕು, ಇಲ್ಲವಾದರೆ ಜಾಡಿಸಿಕೊಳ್ಬೇಕು ಅಷ್ಟೇ. ಅದನ್ನು ಬಿಟ್ಟು ಮನುಷ್ಯರು ನನಗೆ ನೀನು ಕೆಲಸಕ್ಕೆ ಬರಲ್ಲ ಅಂದಿದ್ದಕ್ಕೆ ನಾನು ನಿಜವಾಗ್ಲೂ ಕೆಲಸಕ್ಕೆ ಬರಲ್ಲ ಅಂದುಕೊಳ್ಬಾರ್ದು. ನೀವು ಯಾವುದೊಂದಕ್ಕೂ ಕೆಲಸಕ್ಕೆ ಬರದವರು, ನಿಮ್ಮಿಂದ ಏನೂ ಕೈಲಾಗೋದಿಲ್ಲ. ನೀನು ಏತಕ್ಕಾಗಿ ನನ್ನ ಹತ್ತಿರ ಇದ್ದಿ, ನಿನ್ನಿಂದ ಪ್ರಯೋಜನವೇನು ಎಂದು ಅನೇಕ ಸಾರಿ ಮನುಷ್ಯರು ನಮಗೆ ಕೀಳಾಗಿ ಮಾತಾಡುವಾಗ ಅಷ್ಟಕ್ಕೂ ನಾವು ಯಾರಾಗಿದ್ದೇವೆ ಎನ್ನುವುದನ್ನು ಗ್ರಹಿಸಿಕೊಳ್ಬೇಕು. ನೀವು ರಕ್ಷಿಸಲ್ಪಟ್ಟಿದ್ದೀರೋ? ರಕ್ಷಿಸಲ್ಪಟ್ಟವರಿಗೆ ಈ ಬಾಧೆ ಹೆಚ್ಚಾಗಿರುತ್ತೆ, ಯಾಕೆಂದರೆ ಮನಸಾಕ್ಷಿ ಚುರುಕಾಗಿರುತ್ತೆ. ರಕ್ಷಿಸಲ್ಪಡದವನಿಗೆ, ಕಲ್ಲು ಹೃದಯ ಇದ್ದವನಿಗೆ ಯಾರು ಎಷ್ಟೇ ಮಾತಾಡಿದ್ರೂ ಕೂಡ, ಏನೇ ಅಂದ್ರೂ ಕೂಡ ಅದೆಲ್ಲ ನಾನು ಮಾಡಿದ್ದೇನೆ ಅನ್ನುತ್ತಾರೆ ಅಂದ್ಬಿಡ್ತಾರೆ. ಆದರೆ ಮನಸಾಕ್ಷಿ ಸೂಕ್ಷ್ಮ ಆಗಿರುವ ನಮಗೆ ಯಾರಾದರೂ ಒಂದು ನಿಂದೆ ಏನಾದರೂ ಹೊರಿಸಿದ್ರೆ ಸಾಕು, ಒಂದು ಚಿಕ್ಕ ವಿಷಯದಲ್ಲಿ ಕೂಡ ನಾವು ಮನಸಾಕ್ಷಿ ಹಾಳು ಮಾಡಿಕೊಳ್ಳಲು ಇಷ್ಟಪಡಲ್ಲ. ಅಂತಹ ಸಮಯದಲ್ಲಿ ಒಂದು ವಿಷಯ ಜ್ಞಾಪಕದಲ್ಲಿಟ್ಕೊಳ್ಳಿ. ಯಶ್, ಈ ಮಾತನ್ನು ನಾನು ಕೇಳಿದ್ದೇನೆ, ಆದರೆ ದೇವರ ಮುಂದೆ ನಾನು ಹೇಗಿದ್ದೇನೆ? ದೇವರ ಮುಂದೆ ಯಾವ ರೀತಿಯಾಗಿದ್ದೇನೆ? ಮನುಷ್ಯರು ಹೀಗೆ ಅಂದುಕೊಳ್ತಿದ್ದಾರೆ, ಈ ರೀತಿ ಮಾತಾಡ್ತಿದ್ದಾರೆ, ಆದರೆ ದೇವರು ನನ್ನ ಬಗ್ಗೆ ಏನು ಹೇಳ್ತಾರೆ? ಮನುಷ್ಯರ ಮುಂದೆ ನನ್ನ ಸ್ಥಾನ ಇದಾಗಿದೆ, ಆದರೆ ದೇವರ ಮುಂದೆ ನನ್ನ ಸ್ಥಾನ ಏನಾಗಿದೆ ಎಂದು ನಾವು ಗ್ರಹಿಸಿಕೊಳ್ಳೋದಾದರೆ ಎಷ್ಟೋ ಹೆಚ್ಚಾದ ಆದರಣೆ ಉಂಟಾಗುತ್ತೆ. ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 13ನೇ ವಚನ ಹೇಳ್ತದೆ, ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದನು. ಏನಂತೆ? ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದನು. ಅಂಧಕಾರ ಸಂಬಂಧವಾದ ಬಂಧನದಲ್ಲಿದ್ದಾಗ ಕರ್ತನು ನಮ್ಮನ್ನು ಬಿಡುಗಡೆ ಮಾಡಿ ತಾನು ಪ್ರೀತಿಸಿರುವ ತನ್ನ ಮಗನ ರಾಜ್ಯದ ವಾರಸುದಾರರನ್ನಾಗಿ ಮಾಡಿಕೊಂಡನು. ಹಾಗಾಗಿ ನಾವು ಯಾರಾಗಿದ್ದೇವೆ? ದೇವರ ರಾಜ್ಯದ ವಾರಸುದಾರರಾಗಿದ್ದೇವೆ. ಆ ದೇವರ ಮಕ್ಕಳು, ಆ ದೇವರಿಂದ ಪ್ರೀತಿಸಲ್ಪಟ್ಟವರು ಆಗಿದ್ದೇವೆ. ಆತನು ನಮ್ಮನ್ನು ಪ್ರೀತಿಸಿ ವಿಮೋಚಿಸಿ ನಮಗೆ ಪಾಪ ಕ್ಷಮಾಪಣೆ ಉಂಟು ಮಾಡಿದರು.
ಅದಕ್ಕಾಗಿಯೇ ದೇವರು ನನ್ನ ಕುರಿತಾಗಿ ಏನು ಅಂದುಕೊಳ್ತಿದ್ದಾರೆ ಎಂದು ಅರಿತುಕೊಳ್ಳಬೇಕಾದ ಅವಶ್ಯಕತೆ, ಆತನ ಮುಂದೆ ನಾನು ಹೇಗಿದ್ದೇನೆ ಎಂದು ಪರಿಶೀಲಿಸಿಕೊಳ್ಳುವ ಜವಾಬ್ದಾರಿಕೆ ನಮ್ಮ ಮೇಲಿದೆ. ಅದಕ್ಕೆ ವಾಕ್ಯ ಬೇಕು, ಅನುದಿನದ ಧ್ಯಾನ ಬೇಕು. ಒಬ್ಬ ವ್ಯಕ್ತಿ ರಕ್ಷಿಸಲ್ಪಟ್ಟ ತಕ್ಷಣವೇ ಪರಿಪೂರ್ಣನಾಗುವುದಿಲ್ಲ. ಪರಿಪೂರ್ಣತೆಯನ್ನು ಹೊಂದುವುದಕ್ಕಾಗಿ ನಾವು ಅನುದಿನವೂ ದೇವರ ವಾಕ್ಯವನ್ನು ಧ್ಯಾನಿಸುತ್ತಾ, ಮೊಳಕಾಲೂರಿ ಪ್ರಾರ್ಥಿಸುತ್ತಾ, ನಮ್ಮ ಸುತ್ತಲಿರುವ ಪರಿಸ್ಥಿತಿಗಳು, ನಮಗೆದುರಾಗುವ ವ್ಯತಿರೇಕತೆಗಳು ಎದುರಿಸುವುದಕ್ಕಾಗಿ ನಾವು ಶಕ್ತಿಯುಳ್ಳವರಾಗಿರಬೇಕು. ಇಲ್ಲಿ ಒಂದು ಒಳ್ಳೆ ಪ್ರಾರ್ಥನೆ ಇದೆ, ಪೌಲನು ಮಾಡಿರುವಂತಹ ಪ್ರಾರ್ಥನೆ, ದೇವ ಜನರಿಗೋಸ್ಕರ. 9ನೇ ವಚನದಿಂದ ಅದನ್ನು ನಾವು ನೋಡ್ತೇವೆ. ಆ ಪ್ರಾರ್ಥನೆ ನಾವು ನೋಡಬಹುದು. ಆದ ಕಾರಣ ನಾವು ನಿಮ್ಮ ಸುದ್ದಿಯನ್ನು ಕೇಳಿದ ದಿವಸದಿಂದ ನಿಮಗೋಸ್ಕರ ಪ್ರಾರ್ಥಿಸುವುದನ್ನು ಬಿಡದೆ, ನೀವು ಸಕಲ ಆತ್ಮೀಯ ಜ್ಞಾನವನ್ನು ಏನ್ ಬೇಕಂತೆ ನಮಗೆ ರಕ್ಷಣೆ ಹೊಂದಿದ ನಂತರ, ಅಲ್ಪ ಸ್ವಲ್ಪ ಜ್ಞಾನವಲ್ಲ, ಕಡಿಮೆ ಜ್ಞಾನವಲ್ಲ, ಅರ್ಧ ಗೊತ್ತಾಗಿ ಅರ್ಧ ಗೊತ್ತಿಲ್ಲದೆ ಇರುವುದಲ್ಲ, ಸಂಪೂರ್ಣ ಜ್ಞಾನವನ್ನು, ಆತ್ಮ ಸಂಬಂಧವಾದ ವಿವೇಕವು ಉಳ್ಳವರಾಗಿ. ಆತ್ಮ ಸಂಬಂಧವಾದ ವಿವೇಕ. ವಿವೇಕ ಅಂದರೆ ಮುಂಚಿತವಾಗಿಯೇ ಕಂಡುಕೊಳ್ಳುವಂಥದ್ದಾಗಿದೆ, ಪರಿಸ್ಥಿತಿಗಳನ್ನು ಗುರುತಿಸುವಂಥದ್ದಾಗಿದೆ. ಯಾವುದು ಚೂಸ್ ಮಾಡಿಕೊಳ್ಳಬೇಕೆನ್ನುವುದು ಜ್ಞಾನ ಆಗಿರೋದಾದರೆ, ಏನಾಗ್ತದೆ, ಎಲ್ಲಿದ್ದೇವೆ ಎಂದು ತಿಳಿದುಕೊಳ್ಳುವಂಥದ್ದೇ ವಿವೇಕವಾಗಿದೆ. ನೀವು ಜ್ಞಾನವನ್ನು, ಆತ್ಮ ಸಂಬಂಧವಾದ ವಿವೇಕವನ್ನು, ಆತನ ಚಿತ್ತವನ್ನು ಪೂರ್ಣವಾಗಿ ಗ್ರಹಿಸಿಕೊಳ್ಳಿರಿ. ದೇವರ ಚಿತ್ತವನ್ನು ಪೂರ್ಣವಾಗಿ ಗ್ರಹಿಸಿಕೊಳ್ತಾ ಇಲ್ಲ. ಸ್ವಲ್ಪ ತಿಳ್ಕೊಂಡ ಕೂಡಲೇ ನನಗೆ ಗೊತ್ತಾಯ್ತು ಅನ್ನುತ್ತಾರೆ. ದೇವರು ನನಗೆ ಸೇವೆಗೆ ಕರೆಯುತ್ತಿದ್ದಾರೆ ಎಂದು ಬಹಳ ಜನ ಹೇಳ್ತಾರೆ. ಅವರಿಗೆ ಒಂದೇ ಮಾತು ಹೇಳ್ತೇನೆ, ಯಾವಾಗ, ಯಾವ ಸ್ಥಳಕ್ಕಾಗಿ, ಯಾಕೆ ಕರೆಯುತ್ತಿದ್ದಾರೆ, ಯಾಕೆ ಸೇವೆಗೆ ಕರೆಯುತ್ತಿದ್ದಾರೆ, ಯಾವಾಗ ಬಾ ಅನ್ನುತ್ತಿದ್ದಾರೆ, ಇಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ಯೇಸು. ಸೇವೆಗೆ ಬರ್ತೇನೆ ಅಂದ ತಕ್ಷಣವೇ ಸೇವಕನಾಗೋದಿಲ್ವಲ್ಲ, ಡಾಕ್ಟರ್ ಎಂದ ತಕ್ಷಣವೇ ಡಾಕ್ಟರ್ ಆಗೋದಿಲ್ವಲ್ಲ. ಮೊದಲು ಮೆಡಿಕಲ್ ಕಾಲೇಜಿನಲ್ಲಿ ಓದಬೇಕು, ಹೌಸ್ ಸರ್ಜನ್ ಕೆಲಸ ಮಾಡಬೇಕು, ಆಗ್ತಾನೆ ಡಾಕ್ಟರ್ ಆಗೋದು. ಹಾಗೆಯೇ ಒಬ್ಬ ಸೇವಕನು ಸೇವಕನಾಗ್ತೇನೆ ಅಂದಾಗ, ನೀವು 5 ವರ್ಷದ ನಂತರ ಸೇವೆ ಮಾಡಬೇಕು ಎಂದು ಬಯಸುವುದಾದರೆ, ಅಂತಹ ಆಸೆ ನಿಮ್ಮಲ್ಲಿರೋದಾದರೆ, ಈ ದಿನವೇ ಸೇವೆಗಾಗಿ ನೀವು ಸಮರ್ಪಿಸಿಕೊಳ್ಬೇಕು. ಸೇವೆಗೆ ತರಬೇತಿ ಹೊಂದಬೇಕು, ಸೇವೆಯಲ್ಲಿ ನೀವು ಅನುಭವ ಹೊಂದಬೇಕು, ಕಲಿತುಕೊಳ್ಳಬೇಕು, ಪಠಿಸಬೇಕು, ಧ್ಯಾನಿಸಬೇಕು, ಸಿದ್ಧಗೊಳ್ಳಬೇಕು, ಧೈರ್ಯ ಕಲಿಯಬೇಕು. ದೇವರ ಚಿತ್ತವನ್ನು ಪರಿಪೂರ್ಣವಾಗಿ ತಿಳಿದುಕೊಳ್ಳಿರಿ. ವಿವಾಹ ವಿಷಯದಲ್ಲಿ ಬಹಳಷ್ಟು ಜನ ಇದು ದೇವರ ಚಿತ್ತ ಆಗಿದೆ, ಅದಕ್ಕೆ ಮಾಡ್ಕೊಂಡಿದ್ದೇವೆ ಅನ್ನುತ್ತಾರೆ, ಆದರೆ ಪರಿಪೂರ್ಣವಾಗಿ ತಿಳ್ಕೊಳ್ತಿಲ್ಲ. ಏನೋ ಒಂದು ಸೂಚನೆ ಬೇಕಂದಿದ್ರು, ಏನೋ ಒಂದು ಗುರುತು ಬೇಕಂದಿದ್ರು, ಇದು ಈ ರೀತಿಯಾಗಾದ್ರೆ ದೇವರ ಚಿತ್ತ ಆಗಿರುತ್ತೆ ಅಂದ್ಕೊಳ್ತಾರೆ. ಆದರೆ ಅದಕ್ಕಿಂತ ಮಿಗಿಲಾಗಿ ಇನ್ನೊಂದು ಸ್ಟೆಪ್ ಹಾಕಲ್ಲ. ನೀವು ಕನಿಷ್ಠ ದೇವರ ಸನ್ನಿಧಿಯಲ್ಲಿ ಕಾದುಕೊಂಡು ಒಂದು ವಾಗ್ದಾನ ತೆಗೆದುಕೊಳ್ಳಲಿಲ್ಲ. ಆ ಕಡೆಯಿಂದ ನಿಮಗೆ ವಿವಾಹ ಆಗುವ ವ್ಯಕ್ತಿಯಿಂದ ದೇವರ ಚಿತ್ತ ತಿಳಿದುಕೊಂಡಿದೀಯಾ ಎಂದು ಕೇಳಿ ತಿಳ್ಕೊಳ್ಳೋದಿಲ್ಲ. ಎಲ್ಲದಕ್ಕಿಂತಲೂ ಮುಖ್ಯವಾಗಿ ನಿಮ್ಮ ಹಿರಿಯರು, ದೇವರ ಸೇವಕರು, ಅವರ ಸಲಹೆ ತೆಗೆದುಕೊಳ್ಳಲಾರದೆಯೇ ತಕ್ಷಣವೇ ಒಂದು ನಿರ್ಣಯ ತೆಗೆದುಕೊಳ್ಳುವುದರಲ್ಲಿ ದುಡುಕುತ್ತಾರೆ. ದೇವರ ಚಿತ್ತ ವಿವಾಹ ವಿಷಯದಲ್ಲಿ ಎಷ್ಟೋ ಮುಖ್ಯವಾಗಿದೆ. ಪರಿಪೂರ್ಣವಾಗಿ ನೀವು ದೇವರ ಚಿತ್ತ ಅರ್ಥ ಮಾಡಿಕೊಳ್ಳುವವರಾಗಿರಿ. ಪ್ರತಿ ಸತ್ಕಾರ್ಯದಲ್ಲಿ ಸಫಲರಾಗುತ್ತಾ, ವಿಶ್ವಾಸಿಗಳಾಗಿರುವಂಥವರು ಪ್ರತಿ ಸತ್ಕಾರ್ಯದಲ್ಲಿ ಸಫಲರಾಗಬೇಕು, ಸಫಲತೆ ಹೊಂದಬೇಕು. ಯಾವುದೇ ಕೆಲಸ ಮಾಡಿದ್ರೂ ಕೂಡ ಅದು ಸಫಲ ಆಗಬೇಕು. ಪ್ರತಿ ಸತ್ಕಾರ್ಯದಲ್ಲಿ ಸಫಲರಾಗಬೇಕು. ಈ ಸಫಲತೆ ಅಂದರೆ ನಾವು ಮಾಡುವುದೆಲ್ಲ ಸಫಲವಾಗುವಂಥದ್ದು. ಯಾವಾಗ ಅಂದರೆ ನಾವು ವಾಕ್ಯಾನುಸಾರವಾಗಿ ಜೀವಿಸುವಾಗ. ನೋಡಿ, ದೇವರು ಆಶೀರ್ವದಿಸಿದಂಥವರ ಜೀವಿತದಲ್ಲಿ ಸಫಲತೆ ಇರುತ್ತೆ. ಏನೇ ಮಾಡಿದ್ರೂ ಕೂಡ ಅದರಲ್ಲಿ ಆಶೀರ್ವಾದ ಇರುತ್ತೆ. ನಷ್ಟ ಇರೋದಿಲ್ಲ, ವ್ಯರ್ಥ ಆಗೋದಿಲ್ಲ, ನಿಷ್ಪ್ರಯೋಜನ ಆಗೋದಿಲ್ಲ. ದಿನಾಲೂ ನಾವು ಮಾಡುವ ಕೆಲಸಗಳಲ್ಲಿ ತೆಗೆದುಕೊಳ್ಳುವ ನಿರ್ಣಯಗಳು ತೆಗೆದುಕೊಂಡು ಎಷ್ಟು ವಿಷಯಗಳಲ್ಲಿ ನಷ್ಟ ಹೋಗ್ತಿದ್ದೇವೆ ಯೋಚಿಸಿ, ವಿಚಾರಿಸಿ ನೋಡಿ. ಮಾಡಿದ ಕೆಲಸವೇ ಇನ್ನೊಂದು ಸಾರಿ ಮಾಡಲು ಇಚ್ಛಿಸುವುದಾದರೆ ಅದರಲ್ಲಿ ಆಶೀರ್ವಾದ ಇಲ್ಲ ಅಂತ ನಾನು ಅಂದ್ಕೊಳ್ತೇನೆ. ನೀವು ಮಾಡುವುದೆಲ್ಲವೂ ಸಫಲವಾಗುತ್ತಿರುವುದಾದರೆ ಮತ್ತೆ ತಿದ್ದುಕೊಂಡು ಮಾಡುವ ಅಗತ್ಯತೆ ಏನಿರುತ್ತೆ? ದೇವರ ಚಿತ್ತದಲ್ಲಿ ನಾವು ಸಫಲತೆ ಹೊಂದಬೇಕು. ದೇವರ ಚಿತ್ತ ಪರಿಪೂರ್ಣವಾಗಿ ಗ್ರಹಿಸಿಕೊಳ್ಬೇಕು. ಸತ್ಕಾರ್ಯದಲ್ಲಿ ಸಫಲರಾಗಬೇಕು. ಪರಿಪೂರ್ಣ ಜ್ಞಾನ ಹೊಂದಿಕೊಳ್ಬೇಕು, ವಿವೇಕ ಹೊಂದಿಕೊಳ್ಬೇಕು. ದೇವರ ವಿಷಯವಾದ ಜ್ಞಾನದಲ್ಲಿ ಅಭಿವೃದ್ಧಿ ಹೊಂದುತ್ತಾ ಇರಬೇಕು. ಜ್ಞಾನ ಹೊಂದಿದ್ದೇವೆ ಅಂದರೆ ಸಾಕಾಗಲ್ಲ, ಅದರಲ್ಲಿ ಅಭಿವೃದ್ಧಿ ಹೊಂದುತ್ತಿರಬೇಕು. ಚಿಕ್ಕ ಮಕ್ಕಳಿಗಿರುವಂತಹ ಜ್ಞಾನ ಬೇರೆ, ಒಂದು ಪರಿಪಕ್ವತೆ ಬಂದಿರುವ ವ್ಯಕ್ತಿಯ ಜ್ಞಾನವೇ ಬೇರೆ. ಅವರಿಗೆ ಪಂಚೇಂದ್ರಿಯಗಳಿಂದುಂಟಾದ ಜ್ಞಾನವೇ ಬೇರೆ, ಅನುಭವಪೂರ್ವಕವಾಗಿ
ವಯಸ್ಸಾಗಿರುವಂತಹ ವ್ಯಕ್ತಿ ಹೊಂದಿರುವಂತಹ ಜ್ಞಾನವೇ ಬೇರೆ. ದಿನೇ ದಿನೇ ಜ್ಞಾನಾಭಿವೃದ್ಧಿ ಹೊಂದಬೇಕು. ಯೇಸು ಕ್ರಿಸ್ತನು ಜ್ಞಾನದಲ್ಲಿಯೂ ವಯಸ್ಸಿನಲ್ಲಿಯೂ ದೇವರ ದಯೆಯಲ್ಲಿಯೂ ಮನುಷ್ಯರ ದಯೆಯಲ್ಲಿಯೂ ಅಭಿವೃದ್ಧಿ ಹೊಂದುತ್ತಾ ಬಂದರು. ಯಾವ ರೀತಿ ನಮ್ಮ ಮಕ್ಕಳು ಬೆಳೆಯುತ್ತಾ ಇರ್ತಾರೋ, ಆಧ್ಯಾತ್ಮಿಕವಾಗಿ ಚಿಕ್ಕ ಮಕ್ಕಳಿನಿಂದ ನಾವು ಬೆಳೆಯುವಾಗ ಜ್ಞಾನದಲ್ಲಿ ಅಭಿವೃದ್ಧಿ ಹೊಂದಬೇಕು. ಇನ್ನು ಮುಂದೆ ನೋಡುವುದಾದರೆ ಎಲ್ಲ ವಿಷಯಗಳಲ್ಲಿಯೂ ಕರ್ತನನ್ನು ಸಂತೋಷಪಡಿಸುವವರಾಗಿರಬೇಕು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಎಲ್ಲ ವಿಷಯಗಳಲ್ಲಿ ನಾವು ಮನುಷ್ಯರನ್ನು ಸಂತೋಷಪಡಿಸಲಿಕ್ಕಾಗೋದಿಲ್ಲ. ಮನುಷ್ಯರನ್ನು ಸಂತೋಷಪಡಿಸಲು ಇಚ್ಛಿಸುವಾಗ ನಾನು ದೇವರನ್ನು ಸಂತೋಷಪಡಿಸಲಿಕ್ಕಾಗಲ್ಲ ಎಂದು ಪೌಲನು ಹೇಳಿದ್ದಾನೆ. ಮನುಷ್ಯರ ದಯೆ ಸಂಪಾದಿಸಬೇಕೆಂದು ಬಯಸಿದರೆ ದೇವರ ದಯೆಯನ್ನು ನಾನು ಕಳ್ಕೊಳ್ತೇನೆ. ನೋಡಿ ಪ್ರಿಯರೇ, ನಾವು ದೇವರ ದಯೆ ಹೊಂದಿಕೊಂಡ ನಂತರ ಈ ಮನುಷ್ಯರೇನು ಅಂದುಕೊಳ್ತಾರೋ, ಆ ಮನುಷ್ಯರೇನು ಅಂದುಕೊಳ್ತಾರೋ, ಅವರಿಗೆ ಮೆಚ್ಚಿಸಬೇಕು, ಇವರಿಗೆ ಒಪ್ಪಿಸಬೇಕು, ಅವರಿಗೆ ಅನುಗುಣವಾಗಿ ನಡೆಯಬೇಕೆಂಬ ಧ್ಯಾಸ ಬಿಟ್ಟು ಬಿಡಬೇಕು. ನಾವು ದೇವರ ಮುಂದೆ ಏನಾಗಿದ್ದೇವೆ ಎಂಬುದು ಬಹಳ ಮುಖ್ಯ. ದೇವರ ಮುಂದೆ ನಾವು ಸರಿಯಾಗಿದ್ದೇವೋ ಇಲ್ಲವೋ ಎಂಬುದಾಗಿ ಪರಿಶೀಲಿಸಿಕೊಂಡು ಪರೀಕ್ಷಿಸಿಕೊಳ್ಳುವುದು ಎಷ್ಟೋ ಮುಖ್ಯವಾಗಿದೆ. ಅದಕ್ಕಾಗಿಯೇ ದೇವರನ್ನು ಸಂತೋಷಪಡಿಸಬೇಕು. ದೇವರಿಗೆ ಸಂತೋಷ ಆಗುವ ಮಾತುಗಳನ್ನಾಡಬೇಕು. ದೇವರಿಗೆ ಸಂತೋಷ ಆಗುವ ಕಾರ್ಯಗಳನ್ನೇ ಮಾಡಬೇಕು. ಕರ್ತನ ಸಂತೋಷಕ್ಕೋಸ್ಕರವಾಗಿ ನಾವು ಜೀವಿಸಬೇಕು ಎಂಬ ಧ್ಯಾಸ ನಮಗಿರಬೇಕು. ಆತನಿಗೆ ತಕ್ಕಂತೆ ನಡೆದುಕೊಳ್ಳಬೇಕು. ಕರ್ತನು ಸಂತೋಷ ಹೊಂದುವಂತೆ ನಾವು ನಡೆದುಕೊಳ್ಳಬೇಕು. ಇನ್ನು ಮುಂದೆ ನೋಡುವುದಾದರೆ ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನದಿಂದ ಓದಿಕೊಂಡು ಹೋಗ್ತಿದ್ದೇನೆ. ಇದೆಲ್ಲ ಒಂದೇ ವಚನದಂತಿದೆ. 12ನೇ ವಚನದವರೆಗೂ ನೋಡಿ. ನಂತರ ನೀವು ಮತ್ತೆ ಧ್ಯಾನಿಸಿರಿ. ಇದು ಅನುದಿನದ ಧ್ಯಾನವಲ್ಲವೋ, ಮತ್ತೆ ಓದಿ ಜೀರ್ಣಿಸಿಕೊಳ್ಳಿರಿ. ಎಲ್ಲ ವಿಷಯಗಳಲ್ಲಿ ಕರ್ತನನ್ನು ಸಂತೋಷಪಡಿಸುವಂತೆ ಆತನಿಗೆ ತಕ್ಕಂತೆ ನಡೆದುಕೊಳ್ಳಿರಿ. ಆನಂದದಿಂದ ಕೂಡಿರುವ ಪರಿಪೂರ್ಣವಾದ ತಾಳ್ಮೆಯನ್ನು ತೋರಿಸಿರಿ. ಆನಂದದಿಂದ ತಾಳ್ಮೆ ತೋರಿಸಬೇಕು, ಸಿಟ್ಟಿನಿಂದ ಬೇಸರದಿಂದಲ್ಲ. ಏನಂತೆ? ಆನಂದದಿಂದ ಕೂಡಿರುವ ತಾಳ್ಮೆಯನ್ನು, ಪರಿಪೂರ್ಣವಾದ ತಾಳ್ಮೆಯನ್ನು, ದೀರ್ಘ ಶಾಂತಿಯನ್ನು ತೋರ್ಪಡಿಸುವ ಹಾಗೆ ಆತನ ಮಹಿಮೆಯ ಶಕ್ತಿಯ ಮೇರೆಗೆ ಸಂಪೂರ್ಣ ಬಲದಿಂದ ಬಲಗೊಳ್ಳಬೇಕೆಂದು ಪ್ರಾರ್ಥಿಸ್ತೇನೆ. ಅಬ್ಬಬ್ಬಬ್ಬಾ, ಎಷ್ಟೊಂದು ಪಾಯಿಂಟ್ಸ್ಗಳನ್ನಿಟ್ಟು ವಿಶ್ವಾಸಿಗಳಿಗೋಸ್ಕರ ಇಲ್ಲಿ ಪೌಲನು ಪ್ರಾರ್ಥಿಸ್ತಿದ್ದಾನೆ ನೋಡಿರಿ. ವಿಶ್ವಾಸಿಗಳಾದವರ ಪ್ರಾರ್ಥನೆಯಲ್ಲಿ ಎಷ್ಟು ಸಾರ ಇರಬೇಕು ನೋಡಿ. ಯಾವಾಗ ನೋಡಿದ್ರೂ ವಸ್ತು ವಾಹನಗಳ ಬಗ್ಗೆ ಅಲ್ಲ, ಆರೋಗ್ಯ ಬಗ್ಗೆ ಅಲ್ಲ, ಪರಿಸ್ಥಿತಿಗಳ ಕುರಿತಾಗಿ ಅಲ್ಲ. ಆತ್ಮೀಕ ಜೀವಿತದಲ್ಲಿ ಪರಿಪೂರ್ಣರಾಗಿ ಜ್ಞಾನದಿಂದ ತುಂಬಲ್ಪಡುವುದಕ್ಕಾಗಿ, ದೇವರ ಚಿತ್ತವನ್ನು ತಿಳಿದುಕೊಂಡು ಪೂರ್ತಿಯಾಗಿ ಅರಿತುಕೊಳ್ಳುವಂತೆ, ದೇವರಿಗೆ ಸಂತೋಷಪಡಿಸುವಂತೆ ನಡೆದುಕೊಳ್ಳುವ ಹಾಗೆ ನಾವು ತಾಳ್ಮೆಯಿಂದಿರುವುದಕ್ಕಾಗಿಯೂ ಜ್ಞಾನವುಳ್ಳವರಾಗಿ ಇರುವುದಕ್ಕಾಗಿಯೂ ಕಲಿಯಬೇಕು. ಆತನಿಗೆ ತಕ್ಕಂತೆ ನಡೆದುಕೊಳ್ಳಬೇಕು. ಆನಂದದಿಂದ ಕೂಡಿದವರಾಗಿ ತಾಳ್ಮೆಯನ್ನು, ದೀರ್ಘಶಾಂತಿಯನ್ನು ತೋರ್ಪಡಿಸುವ ಆತನ ಮಹಿಮೆಯ ಶಕ್ತಿಯ ಮೇರೆಗೆ ಸಂಪೂರ್ಣ ಬಲದಿಂದ ಬಲಗೊಳ್ಳಬೇಕೆಂದು, ಬೆಳಕಿನ ರಾಜ್ಯದೊಳಗೆ ದೇವಜನರ ಬಾಧ್ಯತೆಯಲ್ಲಿ ಪಾಲುಗಾರರಾಗುವುದಕ್ಕೆ ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ ತಂದೆಗೆ ಏನಂತೆ? ನೀವು ಕೃತಜ್ಞತಾಸ್ತುತಿ ಮಾಡುವವರಾಗಿರಬೇಕೆಂತಲೂ ದೇವರನ್ನು ಬೇಡಿಕೊಳ್ಳುತ್ತೇವೆ ಅನ್ನುತ್ತಾನೆ. ಬೆಳಕಿನ ರಾಜ್ಯದೊಳಗೆ ದೇವಜನರೊಂದಿಗೆ ಪಾಲುಗಾರರನ್ನಾಗಿ ಮಾಡಿರುವ ನಮ್ಮ ದೇವರು ಆತನು ಆಗಿದ್ದಾರೆ. ಅದಕ್ಕಾಗಿ ನಾವು ಸಂತೋಷಿಸಬೇಕು, ಆತನನ್ನು ಸ್ತುತಿಸಬೇಕು. ಆ ಪರಲೋಕ ರಾಜ್ಯದೊಳಗೆ ಜೀವಿಸಿದಂತೆಯೇ ಈ ಲೋಕದಲ್ಲಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳಬೇಕು. ಆತನ ಆತ್ಮನಿಂದ ತುಂಬಲ್ಪಟ್ಟು ಆತನ ಚಿತ್ತದಲ್ಲಿ ಬದುಕುತ್ತಾ, ಆತನ ಜ್ಞಾನವುಳ್ಳವರಾಗಿ, ಆತನ ವಿವೇಕವುಳ್ಳವರಾಗಿ, ಪರಿಶುದ್ಧರಾಗಿ, ತಾಳ್ಮೆಯುಳ್ಳವರಾಗಿ, ಆನಂದಭರಿತರಾಗಿ, ಕರ್ತನನ್ನು ಮಹಿಮೆಪಡಿಸುವವರಾಗಿ ಈ ಲೋಕದಲ್ಲಿ ಜೀವಿಸಬೇಕು. ಅದನ್ನೇ ಕರ್ತನು ಆಶಿಸುತ್ತಿದ್ದಾರೆ. ಆಧ್ಯಾತ್ಮಿಕ ಜೀವಿತದಲ್ಲಿ ನೀವು ಬಲಗೊಳ್ಳುವುದಕ್ಕಾಗಿ ಎಷ್ಟು ಪಾಯಿಂಟ್ಸ್ ಇಲ್ಲಿವೆ ಎಂಬುದಾಗಿ ಗಮನಿಸಿ ನೋಡಿ. ಭಕ್ತಿಯಲ್ಲಿ ಬೆಳೆಯುತ್ತಾ ಇದ್ದೀರೋ, ಅಭಿವೃದ್ಧಿ ಹೊಂದುತ್ತಾ ಇದ್ದೀರೋ, ಆಶೀರ್ವಾದ ಪಡೆದುಕೊಳ್ತಿದ್ದೀರೋ, ದೇವರ ಪ್ರಣಾಳಿಕೆ ನಿಮ್ಮ ವಿಷಯದಲ್ಲಿ ನೆರವೇರುತ್ತಿವೆಯೋ, ದೇವರಿಗೆ ಇಷ್ಟಕರವಾಗಿದ್ದೀರೋ, ದೇವರ ಚಿತ್ತವನ್ನು ಅರಿತುಕೊಂಡಿದ್ದೀರೋ ಎಂಬುದು ಮತ್ತೊಂದು ಸಾರಿ ನಮ್ಮ ಕರ್ತನ ಮುಂದೆ ನಮ್ಮನ್ನು ನಾವು ಪರಿಶೀಲಿಸಿಕೊಳ್ಳೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಈ ವಾಕ್ಯ ಭಾಗದಿಂದ ಈ ದಿನ ನೀವು ನಿಮ್ಮ ಮಕ್ಕಳ ಸಂಗಡ ಮಾತಾಡಿದ್ದೀರಿ. ಮನುಷ್ಯರು ನಮ್ಮನ್ನು ಮೆಚ್ಚಿದರೂ ಮೆಚ್ಚದೇ ಇದ್ದರೂ ಕೂಡ ನಿಮ್ಮ ಮೆಚ್ಚಿಗೆ ನಾವು ಹೊಂದದೇ ಇರೋದಾದರೆ, ನಿಮ್ಮನ್ನು ನಾವು ಸಂತೋಷಪಡಿಸುವವರಾಗಿಲ್ಲದೇ ಇದ್ದರೆ ಯಾವ ಪ್ರಯೋಜನ ಇಲ್ಲವೆಂದು ಪ್ರಾಣ ಕೊಟ್ಟ ದೇವರಿಗೆ ಸಂತೋಷಪಡಿಸಬೇಕೆಂಬ ಆಸೆ, ಕರ್ತನು ಕೊಡುವ ಜ್ಞಾನವನ್ನು, ವಿವೇಕವನ್ನು ಹೊಂದಿ ತಾಳ್ಮೆಯಿಂದ ಆತನ ಬರುಣಕ್ಕಾಗಿ ಕಾದಿರುವಂತೆ ದಿನೇ ದಿನೇ ಅಭಿವೃದ್ಧಿ ಹೊಂದುತ್ತಾ ಪರಿಶುದ್ಧರಾಗಿ ಕರ್ತನು ಕೊಟ್ಟ ಪ್ರಣಾಳಿಕೆಯಲ್ಲಿ ನಡೆದುಕೊಳ್ಳುವ ಹಾಗೆ, ಆತನ ಜವಾಬ್ದಾರಿಕೆ ನೆರವೇರಿಸುವ ಹಾಗೆ, ಕರ್ತನಿಗೆ ಸಾಕ್ಷಿಗಳಾಗಿರುವ ಹಾಗೆ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರಿ. ಬರೀ ಹೆಸರಿಗೆ ಮಾತ್ರ ಭಕ್ತಿಯಲ್ಲಿಯೂ, ತೋರುವಿಕೆಯ ಭಕ್ತಿಯಲ್ಲಿಯೂ ಸಂತುಷ್ಟರಾಗಿರದೆ ಆಧ್ಯಾತ್ಮಿಕ ಸ್ಥಿತಿಯಲ್ಲಿ ಪರಿಪೂರ್ಣರಾಗುವ ಹಾಗೆ ಪವಿತ್ರಾತ್ಮನ ಕಾರ್ಯವನ್ನು
ಅನುದಿನವೂ ನಿಮ್ಮ ಮಾತು ಕೇಳ್ತಿರುವ ಪ್ರತಿಯೊಬ್ಬರಲ್ಲಿಯೂ ಮುಂದುವರಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಮೇಲಿಂದ ಮೇಲೆ 8939731313 ನಂಬರ್ಗೆ ಹಾಗೂ ಹೊರದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಇದೇ ನಂಬರಿಗೆ ಕಳಿಸಿಕೊಡಿರಿ. ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ಕಳಿಸಿಕೊಡಿರಿ. ಅವುಗಳನ್ನೆಲ್ಲ ಪರಿಶೀಲಿಸಿ ನಿಮಗಾಗಿ ಪ್ರಾರ್ಥಿಸ್ತಿದ್ದೇವೆ. ದೇವರು ನಮಗೆ ಉತ್ತರ ಕೊಡ್ತಾರೆ. ಕರ್ತನ ಚಿತ್ತವಿರುವುದಾದರೆ ಮೇ 1ರಂದು ಮುಂಬೈನಲ್ಲಿ ಈವ್ನಿಂಗ್ 6 o'clockನಿಂದ 10 o'clockವರೆಗೂ 1 day ಗೆಟ್ ಟುಗೆದರ್ ಅನ್ನು ಏರ್ಪಡಿಸಲಾಗಿದೆ. ವಿವರ ಬೇಕಾದಂಥವರು ಕೊನೆಯಲ್ಲಿ ಬರುವ ಯಾಡ್ ಗಮನಿಸಿರಿ. ಹಾಗಾಗಿ ಮುಂಬೈನ ಆ ಕೂಟದಲ್ಲಿ ಕನ್ನಡದವರಿಗೂ ಹಿಂದಿದವರಿಗೂ ಒಂದು ವಿಶೇಷವಾದ ಗೆಟ್ ಟುಗೆದರ್ ಇರುತ್ತೆ. ನಿಮ್ಮ ಬಂಧುಗಳು, ಸ್ನೇಹಿತರು ಮುಂಬೈ ಸುತ್ತಮುತ್ತಲೂ ಅವರಿಗೂ ತಿಳಿಯಪಡಿಸಿರಿ. ಮುಖಾಮುಖಿಯಾಗಿ ಸೇರಿ ಅವರಿಗೂ ಕೂಡ ಪ್ರಾರ್ಥಿಸಲು ಸಹಾಯವಾಗುತ್ತೆ. ಅನೇಕರು ದೇವರ ಸನ್ನಿಧಿ ಅನುಭವಿಸಬೇಕೆಂದು ಆಶಿಸುತ್ತಿದ್ದೇವೆ. ಅವರನ್ನು ಆತ್ಮಿಕವಾಗಿ ಬಲಪಡಿಸಬೇಕೆಂದು ಈ ಗೆಟ್ ಟುಗೆದರ್ ಅನ್ನು ಏರ್ಪಡಿಸಿದ್ದೇವೆ. ಹಾಗೂ ಸೋಷಿಯಲ್ ಮೀಡಿಯಾದ ಮೂಲಕ, ಟಿವಿ ಸಂದೇಶಗಳ ಮೂಲಕ ಬಲ ಹೊಂದುತ್ತಿರುವ ಪ್ರತಿಯೊಬ್ಬರಿಗಾಗಿ ನೇರವಾಗಿ ಪ್ರಾರ್ಥಿಸಲಿಚ್ಛಿಸ್ತೇನೆ. ಹಾಗಾಗಿ ನಮಗೋಸ್ಕರವೂ ಕೂಡ ಪ್ರಾರ್ಥಿಸಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಹಾಲೆಲೂಯಾ. ಮುಂಬೈನ ಸುತ್ತಮುತ್ತಲಿರುವಂಥವರಿಗೆ ಒಂದು ಶುಭವಾರ್ತೆ. ಕರ್ತನ ಚಿತ್ತವಿರುವುದಾದರೆ ಮೇ 1ನೇ ತಾರೀಕು ಒಂದು ವಿಶೇಷವಾದ ಗೆಟ್ ಟುಗೆದರ್ ಮೀಟಿಂಗ್ ಅನ್ನು ನಿಮಗೋಸ್ಕರ ಏರ್ಪಡಿಸುತ್ತಿದ್ದೇವೆ. ಕೇವಲ ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೂ ನಡೆಯಲಿರುವ ಈ ಒಂದು ದಿನ ಮೀಟಿಂಗ್ನಲ್ಲಿ ಖಚಿತವಾಗಿಯೂ ನೀವು ಪಾಲ್ಗೊಳ್ತೀರೆಂದು, ಮುಖಾಮುಖಿಯಾಗಿ ನಿಮ್ಮನ್ನು ನೋಡುವುದಕ್ಕಾಗಿ, ವೈಯಕ್ತಿಕವಾಗಿ ನಿಮಗೋಸ್ಕರ ಪ್ರಾರ್ಥಿಸುವುದಕ್ಕಾಗಿ, ದೇವರು ಕೊಟ್ಟಿರುವ ಸಂದೇಶ ನಿಮಗೆ ಸಾರುವುದಕ್ಕಾಗಿ ಚೆನ್ನೈನಿಂದ ನಾವು ಮುಂಬೈಗೆ ಬರ್ತಿದ್ದೇವೆ. ಬನ್ನಿರಿ, ಈ ಗೆಟ್ ಟುಗೆದರ್ ಮೀಟಿಂಗ್ನಲ್ಲಿ ಪಾಲ್ಗೊಂಡು ದೈವಾಶೀರ್ವಾದಗಳನ್ನು ಹೊಂದಿಕೊಳ್ಳಿರಿ. ಇದರ ವಿಳಾಸ ಗಮನಿಸಿರಿ. ಮಾರ್ನಿಂಗ್ ಸ್ಟಾರ್ ಇಂಗ್ಲಿಷ್ ಸ್ಕೂಲ್, ಸಯಾನ್, ಧಾರಾವಿ, ಮುಂಬೈ. ಇನ್ನೂ ಹೆಚ್ಚಿನ ವಿವರ ತಿಳ್ಕೊಳ್ಳಬೇಕಾದ್ರೆ 8939393939 ಎಂಬ ನಂಬರ್ಗೆ ಕರೆ ಮಾಡಿರಿ. ಇಲ್ಲವೇ ವಾಟ್ಸಪ್ ಮೆಸೇಜ್ ಕಳಿಸಿರಿ. ಲಿಂಕ್ ನಿಮಗೆ ಕಳಿಸಲಾಗುವುದು. ಬನ್ನಿರಿ, ನಿಮ್ಮ ಸ್ನೇಹಿತರೊಂದಿಗೆ, ಬಂಧುಗಳೊಂದಿಗೆ ಕೂಡಿ ಬನ್ನಿರಿ. ಪ್ರತ್ಯೇಕವಾಗಿ ಪ್ರಾರ್ಥಿಸೋಣ. ಕರ್ತನ ಸನ್ನಿಧಿಯಲ್ಲಿ ನಮ್ಮ ವೈಯಕ್ತಿಕ ಭಾರಗಳಿಗೋಸ್ಕರ ಅನೇಕರಿಗಾಗಿ ವಿಜ್ಞಾಪನೆ ಮಾಡೋಣ. ದೇವರ ವಾಕ್ಯವನ್ನು ಧ್ಯಾನಿಸೋಣ. ಪಾಲ್ಗೊಳ್ಳಿರಿ, ದೈವಾಶೀರ್ವಾದ ಹೊಂದಿಕೊಳ್ಳಿರಿ. ತಪ್ಪದೇ ಬರ್ತಿರಲ್ಲವೋ?